ನಮಸ್ಕಾರ. ಇವತ್ತಿನ ವಿಷಯ HDFC ಬ್ಯಾಂಕಿನಲ್ಲಿ ಅತ್ಯುತ್ತಮ ಫಲಿತಾಂಶ, ಈಗಲಾದರೂ ಷೇರಿನ ಬೆಲೆ ಚಿಗುರಬಹುದೇ? HDFC ಬ್ಯಾಂಕಿನ ಸೆಕೆಂಡ್ ಕ್ವಾರ್ಟರ್ ಜುಲೈ ಟು ಸೆಪ್ಟೆಂಬರ್ 2022ರ ರಿಸಲ್ಟ್ ಅನ್ನು ಹೋಲಿಕೆಗಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೆಟ್ ಪ್ರಾಫಿಟ್ 9,120 ಇದ್ದದ್ದು ಅದೇ ಕ್ವಾರ್ಟರ್ ಅಲ್ಲಿ ಈ ವರ್ಷ 11,163, ಅಭಿವೃದ್ಧಿ +22%. ನೆಟ್ NPA 0.40 ಇದ್ದದ್ದು ಈಗ 0.33ಗೆ ಬಂದಿದೆ, ಅದು ಕೂಡ ಇಂಪ್ರೂವ್ಮೆಂಟ್. ಈಗ HDFC ಬ್ಯಾಂಕಿನ ಕಳೆದ 5 ಕ್ವಾರ್ಟರ್ಗಳ ಫೈನಾನ್ಷಿಯಲ್ ರಿಸಲ್ಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹೋಲಿಕೆಗಾಗಿ ಜುಲೈ ಸೆಪ್ಟೆಂಬರ್ 2021ರಲ್ಲಿ 9,120 ಕೋಟಿ ಇತ್ತು. ಅಕ್ಟೋಬರ್ ಡಿಸೆಂಬರ್ 2021ರಲ್ಲಿ 10,616 ಕೋಟಿ, ಜನವರಿ ಮಾರ್ಚ್ 10,475 ಕೋಟಿ, ಏಪ್ರಿಲ್ ಜೂನ್ 9,617 ಕೋಟಿ, ಜುಲೈ ಸೆಪ್ಟೆಂಬರ್ 2022 ಮೊನ್ನೆ ಮುಗಿದ ಸೆಪ್ಟೆಂಬರ್ ಕ್ವಾರ್ಟರ್ 11,163 ಕೋಟಿ. ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ಹೆಚ್ಚು ಕಡಿಮೆ ಮೇಲಕ್ಕೆ ಹೋಗ್ತಾ ಇದೆ. ಒಂದೇ ಒಂದು ಅಬರೇಷನ್, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳಿ ಮಾಡಿಸಿದಂತ ಷೇರು ಅಂತ ಕಾಣ್ತಾ ಇದೆ. ಈಗ HDFC ಬ್ಯಾಂಕಿನ ಬೇರೆ ಪ್ಯಾರಾಮೀಟರ್ಸ್, ಡಿಪಾಸಿಟ್ಸ್ ಕಳೆದ ವರ್ಷ ಸೆಪ್ಟೆಂಬರ್ 2020 ಹೋಲಿಕೆ ಮಾಡಿದ್ರೆ 14,06,343ರಿಂದ 16,73,408 ಹೋಗಿದೆ, 19% ಅಭಿವೃದ್ಧಿ. ಟೋಟಲ್ ಅಡ್ವಾನ್ಸಸ್ 11,98,837 ಕೋಟಿ ಇದ್ದದ್ದು ಈಗ 14,79,873 ಕೋಟಿ, 23% ಮೇಲಕ್ಕೆ ಹೋಗಿದೆ. ಬ್ರಾಂಚಸ್ 14% ಮೇಲಕ್ಕೆ ಹೋಗಿದೆ. ATMಗಳು 13% ಮೇಲಕ್ಕೆ ಹೋಗಿದೆ. ಗುಡ್ ಪರ್ಫಾರ್ಮೆನ್ಸ್ ಬೈ HDFC ಬ್ಯಾಂಕ್ ಒನ್ಸ್ ಅಗೇನ್ ಇನ್ ದಿಸ್ ಕ್ವಾರ್ಟರ್. ಕಳೆದ ವರ್ಷ ಸೆಪ್ಟೆಂಬರ್ಗೆ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ 22% ಮೇಲಕ್ಕೆ ಹೋಗಿದೆ. ಏಪ್ರಿಲ್ ಜೂನ್ 2022 ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ 16% ಮೇಲಕ್ಕೆ ಹೋಗಿದೆ. ಇದೇ ತರನೇ ಎಲ್ಲಾ ಬ್ಯಾಂಕಿನಲ್ಲಿ ಕೂಡ ಇದೇ ತರನೇ ಲಾಭ ಬರಬಹುದು ಅನ್ನುವಂತ ನಿರೀಕ್ಷೆ ಎಲ್ಲರಿಗೂ ಈಗ ಸದ್ಯಕ್ಕೆ ಇದೆ. HDFC ಬ್ಯಾಂಕಿನ ಷೇರಿನ ಬೆಲೆ ಕಳೆದ 1 ವರ್ಷದಲ್ಲಿ 15% ಕೆಳಗೆ ಬಿದ್ದಿದೆ. ಅದೇ ಸಮಯದಲ್ಲಿ ನಿಫ್ಟಿ ಕೆಳಗೆ ಬಿದ್ದದ್ದು 6% ಮಾತ್ರ. ಕಳೆದ 2 ವರ್ಷದಲ್ಲಿ HDFC ಬ್ಯಾಂಕ್ ಟೋಟಲ್ ಅಂಡರ್ ಪರ್ಫಾರ್ಮೆನ್ಸ್ ನಿಫ್ಟಿ ಮತ್ತು ಅದರ್ ಬ್ಯಾಂಕಿಂಗ್ ಸ್ಟಾಕಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಕಳೆದ 2 ವರ್ಷದಿಂದ HDFC ಬ್ಯಾಂಕ್ ಹೇಳಿಕೊಳ್ಳುವಷ್ಟು ಮೇಲಕ್ಕೆ ಹೋಗಿಲ್ಲ. ಒಂದು ತರ ಕನ್ಸಾಲಿಡೇಷನ್ ಆಗ್ತಾ ಇದೆ. 1,380ರಿಂದ 1,520ರವರೆಗೆ. ಅದೇ ತರನೇ ನಾವು ಹಿಂದಿನ ದಿನಗಳಲ್ಲಿ ITCಯ ಕನ್ಸಾಲಿಡೇಷನ್ ನೋಡಿದ್ವಿ, 200ರಿಂದ 225, ಅಂದಾಜು 3 ವರ್ಷ. ಅದಾದ್ಮೇಲೆ ಸಡನ್ ಆಗಿ ರ್ಯಾಲಿ ಆಗಿ 50% ಮೇಲಕ್ಕೆ ಹೋಗಿತ್ತು ಕೇವಲ 6 ತಿಂಗಳಲ್ಲಿ. ಈಗ ಅಂದಾಜು 330ರಿಂದ 350 ರೇಂಜ್ ಅಲ್ಲಿ ಕಂಟಿನ್ಯೂಸ್ ಆಗಿ ಟ್ರೇಡ್ ಆಗ್ತಾ ಇದೆ. ಅದೇ ತರನೇ ಮುಂದಿನ ದಿನಗಳಲ್ಲಿ HDFC ಬ್ಯಾಂಕ್ ಏನಾದ್ರೂ ಚಿಗುರುಕೊಳ್ಳುತ್ತಾ ಇವತ್ತಿನ ರಿಸಲ್ಟ್ ಬಂದ ಮೇಲೆ ಅಂತ ಕಾದು ನೋಡಬೇಕಾಗಿದೆ. ರಿಸಲ್ಟ್ ಅನೌನ್ಸ್ ಆಗಿದ್ದು ಶನಿವಾರ ರಾತ್ರಿ. ಸೋಮವಾರ ಬೆಳಿಗ್ಗೆ ಜನರು ಅದರ ಬಗ್ಗೆ ಏನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ NCLT ಅವರು ಶೇರ್ ಹೋಲ್ಡರ್ಸ್ ಮೀಟಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. HDFC ಮತ್ತು HDFC ಬ್ಯಾಂಕ್ ಅನ್ನು ವಿಲೀನ ಮಾಡಲಿಕ್ಕೋಸ್ಕರ ಆ ಮೀಟಿಂಗ್ 25ನೇ ತಾರೀಕು ನವೆಂಬರ್ 2022ರಂದು ನಡೆಯಲಿದೆ. ಮತ್ತೆ ಈ ವಿಲೀನದ ಬಗ್ಗೆ ಸ್ಟಾಕ್ ಎಕ್ಸ್ಚೇಂಜ್, RBI, SEBI, ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲರೂ ಕೂಡ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಮುಂದಿನ 12 ತಿಂಗಳ ಒಳಗಾಗಿ ಈ ವಿಲೀನ ಪ್ರಕ್ರಿಯೆ ಮುಗಿಯಲಿದೆ. ಮತ್ತೆ HDFC ಬ್ಯಾಂಕ್ ಮತ್ತು HDFC ಒಂದೇ ಸ್ಟಾಕ್ ಆಗಿ ಟ್ರೇಡ್ ಆಗ್ಲಿಕ್ಕಿದೆ. HDFC ಬ್ಯಾಂಕಿನ ಹೆಸರಿನಲ್ಲಿ ಟ್ರೇಡ್ ಆಗುತ್ತೆ. ಯಾವ ರೇಷಿಯೋದಲ್ಲಿ ಷೇರುಗಳನ್ನು ಮರ್ಜ್ ಮಾಡ್ತಾರೆ ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ. ಹಿಂದಿನ ದಿನಗಳಲ್ಲಿ ಕೂಡ ಮಾಡಿದ್ವಿ. ಈಗ HDFC ಬ್ಯಾಂಕಿನ ಮಿನಿ ಫಂಡಮೆಂಟಲ್ ಅನಾಲಿಸಿಸ್. 52 ವಾರದ ಹೈಯೆಸ್ಟ್ 1,725, 52 ವಾರದ ಲೋಯೆಸ್ಟ್ 1,272, ಇವತ್ತಿನ ರೇಟು 1,439. 1 ವರ್ಷ ಇಟ್ಕೊಂಡವರಿಗೆ 15% ಪ್ರಾಫಿಟ್ ಬಂದಿದೆ. 5 ವರ್ಷದವರಿಗೆ 9% CAGR, 21 ವರ್ಷಕ್ಕೆ 16% CAGR ಬಂದಿದೆ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. HDFC ಬ್ಯಾಂಕಿನ ಫಂಡಮೆಂಟಲ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ಪ್ರಕಾರ HDFC ಬ್ಯಾಂಕ್ ಯಾವಾಗದಿಂದ ಅಪ್ರಿಸಿಯೇಷನ್ ಅನ್ನು ಕಾಣಬಹುದು? ಬಿಫೋರ್ ದ ಎಂಡ್ ಆಫ್ 2022 ಅಂತ ನಿಮ್ಗೆ ಉತ್ತರ ಇದ್ರೆ A ಅಂತ ಟೈಪ್ ಮಾಡಿ. 2023ರಲ್ಲಿ ಆಗುತ್ತೆ ಅಂದ್ರೆ B ಅಂತ ಟೈಪ್ ಮಾಡಿ. 2024ರಲ್ಲಿ ಆಗುತ್ತೆ ಅಂದ್ರೆ C, 2025 ಅಂತಂದ್ರೆ D ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲ ಸ್ನೇಹಿತರಿಗೂ ಕಳಿಸ್ಕೊಡಿ
ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.